The price quantity relationship or the law of demand is also explained in terms of the income effect and the substitution effect. If the price quantity relationship or the law of demand, not only is it is a depend upon the price, it is also ಡಿಮಾಂಡ್ ಫಾರ್ ದ ಕಮೋಡಿಟಿ ಡಿಪೆಂಡ್ ಅಪಾನ್ ದಿ ಇನ್ಕಮ್ ಎಫೆಕ್ಟ್ ಆ್ಯಂಡ್ ದಿ ಸಬ್ಸ್ಟಿಟ್ಯೂಷನ್ ಎಫೆಕ್ಟ್. ಅಂದರೆ ಇಲ್ಲಿ ನಾವು ಏನು ಮಾಡ್ತಾ ಇದ್ದೇವೆ ಅಂದರೆ ಬೆಲೆ ಮತ್ತು ಪ್ರಮಾಣದ ಒಂದು ಸಂಬಂಧವನ್ನು ಅಥವಾ ನಾವು ಇಲ್ಲಿ ಬೇಡಿಕೆ ನಿಯಮವನ್ನು ಏನು ಮಾಡೋದು ಅಂದರೆ ಆದಾಯದ ಒಂದು ಪರಿಣಾಮದಿಂದ ಮತ್ತು ಬದಲಿಯ ಒಂದು ಪರಿಣಾಮದಿಂದ ಕೂಡ ಏನು ಮಾಡೋದು ನಿರ್ಧರಿಸ್ಬೋದು. ಬಿಕಾಸ್ ಇನ್ ದ ಟೈಮ್ ಆಫ್ ದಿ income decreases if a person can purchasing the lesser goods in time of the minimum price of the product. ಇಲ್ಲೇ ಒಬ್ಬ ವ್ಯಕ್ತಿಯು ಒಂದು ವಸ್ತುವನ್ನು ಕೊಂಡುಕೊಳ್ತಾ ಹೆಚ್ಚಿನ ಪ್ರಮಾಣದಲ್ಲಿ ಕೊಂಡ್ಕೋಬೇಕಂದ್ರೂ ಕೂಡ ಅವನ ಆದಾಯ ಕೂಡ ಅಲ್ಲಿ ಸರಿಯಾದ ಆದಾಯ ಕಡಿಮೆ ಇದ್ದಾಗ ಅವನು ಎಷ್ಟೇ ವಸ್ತುವಿನ ಬೆಲೆ ಕಡಿಮೆ ಇದ್ದರೂ ಕೂಡ ಅವನು ಕಡಿಮೆ ಪ್ರಮಾಣದಲ್ಲೇ ವಸ್ತುಗಳನ್ನು ಪಡ್ಕೊತಾ ಇರ್ತಾನೆ. ಇದಕ್ಕೆ ನಾವೇನಂತ ಕರಿತೇವೆ ಅಂದರೆ ಆದಾಯದ ಪರಿಣಾಮ ಅಂತ ಕರಿತೇವೆ. ವೆನ್ ದ ಪ್ರೈಸ್ ಆಫ್ ಕಮೋಡಿಟಿ ಫಾಲ್ಸ್, ಅದರ್ ಥಿಂಗ್ಸ್ ರಿಮೈನಿಂಗ್ ದಿ ಸೇಮ್, one can buy the same quantity as before and still have some amount left over. It is nothing but the when the price of the commodity falls, when the price of the commodity decreases, when the price of the commodity is less, other things remains the same. Other things remains same, nothing but the if the income also same and the taste and preference also same and etc etc. ಅಂದರೆ ಇಲ್ಲಿ ಆದಾಯವನ್ನು ಅವನೊಂದು ಏನು ಮಾಡ್ತದೆ ಸೇಮ್ ಇರ್ತದೆ. ಅಷ್ಟೇ ಅಲ್ಲದೆ ಅವನ ಒಂದು ಅಭಿರುಚಿನೂ ಕೂಡ ಏನಾಗ್ತದೆ ಯಾವುದೇ ಬದಲಾವಣೆ ಆದ ಅಥವಾ ಇತರ ಸಂಗತಿಗಳು ಕೂಡ ಇರ್ತಾವೆ ಇಲ್ಲೇ ಒಂದೇ ಇರ್ತಾವ. ಅದರ್ ಥಿಂಗ್ಸ್ ರಿಮೈನಿಂಗ್ ಕಾನ್ಸ್ಟೆಂಟ್, ನಥಿಂಗ್ ಬಟ್ ದಿ ರಿಮೈನಿಂಗ್ ದಿ ಸೇಮ್, ನಥಿಂಗ್ ಬಟ್ ದಿ ಇಫ್ ದ ಪರ್ಸನ್ ಇನ್ಕಮ್ ಆಲ್ಸೋ ಇಸ್ ದಿ ಕಾನ್ಸ್ಟೆಂಟ್ ಆ್ಯಂಡ್ ಆಲ್ಸೋ ದಿ ಈಸ್ ಅ ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸ್ ಆ್ಯಂಡ್ ದಿ ಎಕ್ಸೆಟ್ರಾ. ಇಲ್ಲಿ ಅವರ ಅಭಿರುಚಿ ಮತ್ತು ಆದಾಯವು ಕೂಡ ಎರಡೂ ಕೂಡ ಏನಾಗ್ತವೆ ಸಮನಾಗಿರ್ತವೆ. ಒನ್ ಕ್ಯಾನ್ ಬೈ ದಿ ಸೇಮ್ ಕ್ವಾಂಟಿಟಿ ಆಸ್ ಬಿಫೋರ್ ಆ್ಯಂಡ್ ಸ್ಟಿಲ್ ಹ್ಯಾವ್ ಸಮ್ ಅಮೌಂಟ್ ಲೆಫ್ಟ್ ಓವರ್. ಇಫ್ ಅ ಪರ್ಸನ್ ಕ್ಯಾನ್ ಬೈಯಿಂಗ್ ದಿ ಸೇಮ್ ಕ್ವಾಂಟಿಟಿ ಆಫ್ ದ commodity as before and still have some percentage of commodity left over. It is nothing but the if a before person can buying the more quantity of the goods, but now he can left the some quantity of the commodity ಕ್ಯಾನ್ ಪರ್ಚೇಸಿಂಗ್ ವೆರಿ ಲೆಸ್. ಅಂದರೆ ಇಲ್ಲಿ ಒಬ್ಬ ವ್ಯಕ್ತಿ ಮೊದಲು ಏನು ಮಾಡ್ತಿರ್ತಾನೆ ಅಂದರೆ ಹೆಚ್ಚಿನ ಒಂದು ಪ್ರಮಾಣದ ವಸ್ತುವನ್ನು ಕೊಂಡ್ಕೊಂಡಿರ್ತಾನೆ. ಆದರೆ ಈಗಿನ ಸಂದರ್ಭದಲ್ಲಿ ಏನು ಮಾಡ್ತಾನೆ ಅಂದರೆ ಅವನು ಕಡಿಮೆ ಪ್ರಮಾಣದಲ್ಲಿ ಕೂಡ ಏನು ಮಾಡ್ತಾನೆ ಅಂದರೆ ಅದನ್ನು ಕೊಂಡ್ಕೊತಾ ಇರ್ತಾನೆ. ಬಿಕಾಸ್ ಹಿ ಕ್ಯಾನ್ ಆಲ್ಸೋ ಪ್ರಿಪೇರ್ ಟು ದಿ ಸಬ್ಸ್ಟಿಟ್ಯೂಷನ್ ಗೂಡ್ಸ್. ಸಬ್ಸ್ಟಿಟ್ಯೂಷನ್ ನಥಿಂಗ್ ಬಟ್ ದಿ ಇಫ್ ದ ಬೋತ್ ಗೂಡ್ಸ್ ಆರ್ ಗಿವಿಂಗ್ ದಿ ಸೇಮ್ ಲೆವೆಲ್ ಆಫ್ ದಿ ಸ್ಯಾಟಿಸ್ಫ್ಯಾಕ್ಷನ್, ದ್ಯಾಟ್ ಟೈಮ್ ಕನ್ಸ್ಯೂಮರ್ ಕ್ಯಾನ್ ಎಕ್ಸ್ಚೇಂಜ್ his preference to the another commodity. Suppose example I will give, if a person more preference to the tea, but now tea powder is more price, that's why person can more importance to the coffee. Coffee is also giving the same level of satisfaction. Both tea and coffees are giving the same level of the satisfaction. That time if a tea prices increases, he can using the alternative or substitution goods, nothing but the coffee, he can more purchase in the coffee. That's why if the substitution effect is also decide
ದಿ ಡಿಮಾಂಡ್ ಫಾರ್ ದಿ ಪ್ರಾಡಕ್ಟ್. ಇಲ್ಲಿ ಒಂದು ಬದಲಿಕೆಯ ದರವೂ ಕೂಡ ಏನಾಗ್ತದೆ ಅಂದರೆ, ಬದಲಿಕೆಯ ಒಂದು ಪರಿಣಾಮವೂ ಕೂಡ ಏನಾಗ್ತದೆ ಅಂದರೆ ವಸ್ತುವಿನ ಬೇಡಿಕೆಯನ್ನು ನಿರ್ಧರಿಸ್ತಾ ಇರ್ತದೆ. ಯಾಕಂದರೆ ಇಲ್ಲಿ ಎರಡು ವಸ್ತುಗಳ ಸಮನಾದ ರೀತಿಯಲ್ಲಿ ತುಷ್ಟುಗುಣವನ್ನು ನೀಡೋದ್ರಿಂದ ವ್ಯಕ್ತಿಯು ಅವನು ಚಹಾವಾದ ಒಂದು ಪುಡಿಯನ್ನು ಬಿಟ್ಟು ಅವನ ಕಾಫಿ ಒಂದು ಪುಡಿಯನ್ನು ಏನು ಮಾಡ್ತಾನೆ ಅಂದರೆ ಕೊಂಡ್ಕೊತಾ ಇರ್ತಾನೆ. ಅದಕ್ಕಾಗಿ ಏನಾಗ್ತದೆ ಅಂದರೆ ಬದಲಿಯ ಪ್ರಮಾಣವೂ ಕೂಡ ಏನಾಗ್ತದೆ ಅಂದರೆ ಒಂದು ವಸ್ತುವಿನ ಒಂದು ಬೇಡಿಕೆಯನ್ನು ಕೂಡ ನಿರ್ಧರಿಸ್ತಾ ಇರ್ತದೆ. And this amount can be used to buy more of the same quantity or more of the other commodities. If a before person purchasing the more quantity of that good, and but now he can some amount of the quantity can less, because he can demand for the another good nothing but the alternative goods or the substitute goods. ಮೊದಲು ಏನು ಮಾಡ್ತಿದ್ದಂಥ ವ್ಯಕ್ತಿ ಹೆಚ್ಚಿನ ಪ್ರಮಾಣದಲ್ಲಿ ಆ ವಸ್ತುವನ್ನು ಕೊಂಡ್ಕೊತಿದ್ದ, ಬಟ್ ಈಗ ಏನು ಮಾಡ್ತಾನೆ, ಅದನ್ನು ಕಡಿಮೆ ಪ್ರಮಾಣದಲ್ಲಿ ಕೊಂಡುಕೊಂಡು ಬೇರೊಂದು ವಸ್ತುವಿಗೆ ಏನು ಮಾಡ್ತಾನೆ ಅಂದರೆ ಹೆಚ್ಚಿನವಾದಂಥ ಒಂದು ಪ್ರಾಮುಖ್ಯತೆಯನ್ನು ನೀಡ್ತಾ ಇದ್ದಾನೆ. ಲೆಫ್ಟ್ ಓವರ್ ನಥಿಂಗ್ ಬಟ್ ದಿ ರಿಮೈನಿಂಗ್ ಅಮೌಂಟ್ ಆಫ್ ದಿಸ್ ಅಮೌಂಟ್ ನಥಿಂಗ್ ಬಟ್ ದಿ ರಿಮೈನಿಂಗ್ ಅಮೌಂಟ್ ಕ್ಯಾನ್ ಬಿ ಯೂಸ್ ಟು ಬೈ ಮೋರ್ ಆಫ್ ದಿ ಸೇಮ್ ಕಮೋಡಿಟಿ ಆರ್ more of the other commodity. He can buying the more of the other commodities, still he having some percentage of the product can buying the ಡಿಫ್ರೆಂಟ್ ಕಮೋಡಿಟೀಸ್. ಅವನು ಕೆಲವೊಂದಿಷ್ಟು ಪ್ರತಿಶತದಷ್ಟು ಪ್ರಮಾಣದ ಒಂದು ವಸ್ತುಗಳನ್ನು ಏನು ಮಾಡ್ತಾನೆ ಅಂದರೆ ಬೇರೆ ವಸ್ತುಗಳನ್ನ ಕೊಂಡ್ಕೊಂಡು ಏನು ಮಾಡ್ತಾನಂದರೆ ಆ ಒಂದು ಕೊಂಡುಕೊಳ್ಳುವ ಪ್ರಮಾಣವನ್ನು ಸರಿದೂಗಿಸ್ತಾ ಇರ್ತಾನೆ. This is known as income effect of a fall in a price. It is an income effect. If the fall in the price, it is the income effect. If a person income is depend upon his ವರ್ಕ್, ಅವರ ಒಂದು ಕೆಲಸದ ಆಧಾರದ ಮೇಲೆ ಏನಾಗ್ತದೆ ಅಂದರೆ ಅವರ ಆದಾಯವು ಕೂಡ ನಿರ್ಧಾರವಾಗ್ತಿರ್ತದೆ. ಇಫ್ ದ ಇನ್ಕಮ್ ಇಫೆಕ್ಟ್ ಈಸ್ ಆಲ್ಸೋ ಮೋರ್ ಇಂಪ್ಯಾಕ್ಟ್ ಆನ್ ದಿ ಫಾಲ್ ಇನ್ ದಿ ಪ್ರೈಸ್. ಒಬ್ಬ ವ್ಯಕ್ತಿಯ ಆದಾಯ ಒಂದು ಪರಿಣಾಮ ಏನಾಗ್ತದೆ ಅಂದರೆ ವಸ್ತುವಿನ ಬೆಲೆಯದ ಮೇಲೆ ಏನಾಗ್ತದೆ ಅಂದರೆ ಕಡಿಮೆ ಆಗಲಿಕ್ಕೆ ಕೂಡ ಏನಾಗ್ತದೆ ಪರಿಣಾಮವನ್ನು ಬೀರ್ತಾ ಇರ್ತದೆ. If suppose already given example also, a housewife has Rs20 per her income per day. She buys, let us say, commodity X. ಇಲ್ಲಿ ಒಬ್ಬ ಗೃಹಿಣಿಯ ಒಂದು ಆದಾಯ ಏನಾಗ್ತದೆ ದಿನಕ್ಕೆ 20 ರೂಪಾಯಿ ಅಂತ ತಿಳ್ಕೊರಿ. ಅವಳು ಒಂದು ಏನು ಮಾಡ್ತಾಳೆ ಅಂದರೆ ಯಾವುದೋ ಒಂದು ವಸ್ತುವನ್ನು ಕಮ್ಯುನಿಟಿ ಎಕ್ಸನ್ನು ಕೊಂಡ್ಕೊತಾ ಇದ್ದಾಳೆ. ಆ್ಯಂಡ್ ದ ಪ್ರೈಸ್ ಆಫ್ ದ ಕಮ್ಯುನಿಟಿ ಎಕ್ಸ್ ಇಸ್ ದಿ 5 rupees ಫರ್ ಡಜನ್. ಇಲ್ಲಿ 12 ಆ ಒಂದು ವಸ್ತುವನ್ನು ಏನು ಕೊಂಡ್ಕೊತಿಲ್ಲ, ಆ ಒಂದು ವಸ್ತುವಿಗೆ ಏನಾಗ್ತದೆ ಅವನ್ನ 12 ಕೊಂಡ್ಕೊಳ್ಳೋದಕ್ಕೆ 12 ಕೊಂಡ್ಕೊತಿರ್ತಾಳೆ. ಅವು 12 ಕೊಂಡ್ಕೊಂಡಿದ್ರೆ ಅವು ಒಂದು ಡಜನ್ಗೆ ಅಂದರೆ 12ಕ್ಕೆ ಎಷ್ಟು ರೂಪಾಯಿ ಆಯ್ತು ಅಂದರೆ 5 rupees ಆಯಿತು. ವಿತ್ ಹರ್ ಇನ್ಕಮ್ ಆಫ್ ದಿ RS ಇಸ್ 20. ಅವಳ ಇನ್ಕಮ್ ಎಷ್ಟದ 20 ರೂಪಾಯಿ ಅದ. ಶಿ ಈಸ್ ಏಬಲ್ ಟು ಫೈ 4 ಡಜನ್ಸ್ ಆಫ್ ದಿ ಎಕ್ಸ್. ಶಿ ಕ್ಯಾನ್ ಆಲ್ರೆಡಿ ಒನ್ಲಿ ಬೈಯಿಂಗ್ ದಿ 1 dozen, ಬಟ್ ಅಕಾರ್ಡಿಂಗ್ ಟು his income he can able to buy that goods 4 dozens. When the price of the commodity falls from 5 per dozen to 4 dozen, when a price can falls 5 rupees per dozen to the 4 dozen, she can buy the same quantity by paying only Rs 16 rupees. Before she can only buying the 4 dozens of the commodities, but price of the commodities decrease 5 rupees to 4 rupees. Now she can only paying the 16 rupees, and as result she is left with the Rs 4. This is the income effect. If the suppose
she is before her income is 20 rupees and commodities 1 dozen commodity price 5 rupees before, but afterwards if the price of the commodities decreases and she can only buying the 4 dozens of the commodity, but afterwards she can only paying the 16 rupees because of the income effect. This is known as the income effect. ಇಲ್ಲಿ ಒಂದು ಆದಾಯದ ಪರಿಣಾಮದಿಂದ ಏನಾಯ್ತು ಅಂದರೆ ಆ ವಸ್ತುವಿನ ಒಂದು ಮೊದಲೇನಿತ್ತಂದರೆ ಅವಳ ಒಂದು ಆದಾಯ 20 ರೂಪಾಯಿ ಇತ್ತು. ಅವಾಗೇನಾಗ್ತದೆ ವಸ್ತುವಿನ ಬೆಲೆ ಎಷ್ಟಿತ್ತು? 5 ರೂಪಾಯಿ ಇತ್ತು. 1 ಡಜನ್ಗೆ 5 ರೂಪಾಯಿ ಇತ್ತು. ಆಮೇಲೆ ತದನಂತರದಲ್ಲಿ ಏನಾಯ್ತು ವಸ್ತುವಿನ ಬೆಲೆ ಕೂಡ ಕಡಿಮೆ ಆಯಿತು, 5 ರೂಪಾಯಿಂದ 4 ರೂಪಾಯಿ ಆಯಿತು. ಆದರೆ ಆ ಒಂದು ವಸ್ತುಗಳನ್ನು ಎಷ್ಟು ಒಂದು ಡಜನ್ ಕೊಂಡ್ಕೋಬೋದಿತ್ತು ಅಗ್ಗಿರೇಬಿಲಿಟಿ ಮೊದಲು 4 ಡಜನ್ ಇತ್ತು. ಅದೇ 4 ಡಜನ್ ಈಗ ಕೊಂಡ್ಕೊಂಡಾಗಿಂತ 16 ರೂಪಾಯಿ ಆಯಿತು. 16 ರೂಪಾಯಿದಲ್ಲಿ ಏನು ಮಾಡ್ತು? 4 ರೂಪಾಯಿ ಉಳಿತು. ಸಿ ಇಸ್ ಲೆಫ್ಟ್ ವಿತ್ ದಿ RS4 ಈಸ್ ನೌನ್ ಆಸ್ ಸಿ ಇನ್ಕಮ್ ಎಫೆಕ್ಟ್. ಶಿ ಆಲ್ರೆಡಿ ಬಿಫೋರ್ ಹರ್ ಇನ್ಕಮ್ ಇಸ್ 20 ಆ್ಯಂಡ್ ಶಿ ಕ್ಯಾನ್ 20 ಆ್ಯಂಡ್ ಶಿ ಕ್ಯಾನ್ able to buy for the 4 dozen of the X commodity, but now price for that commodity 5 rupees to 4 rupees decreases. Now she can only paying the 16 rupees. As result she is left with the remaining 4 rupees. It is called as the ಇನ್ಕಮ್ ಎಫೆಕ್ಟ್. ಇಲ್ಲಿ ಒಂದು 4 ರೂಪಾಯಿ ಏನು ಒಂದು ಕಡೆಗೆ ಉಳಿತಲ್ಲ ಅದು ಎಂತ ಆದಾಯದ ಪರಿಣಾಮದಿಂದ ಏನಾಯ್ತು ಅಂದರೆ ಅವಳ ಒಂದು 4 ರೂಪಾಯಿ ಕೂಡ ಏನಾಯ್ತು ಉಳಿತಾ ಇರ್ತದೆ. ಇದಕ್ಕೆ ನಾವು ಎಂತ ಕರಿತೇವೆ? ಆದಾಯದ ಪರಿಣಾಮ ಅಂತ ಕರಿತೇವೆ. ದ ಹೌಸ್ ವೈಫ್ ವಿಲ್ ಹ್ಯಾವ್ ದಿ ಟೆಂಡೆನ್ಸಿ ಟು ಬೈ ದಿ ಮೋರ್ ಆಫ್ ದ ಕಮೋಡಿಟೀಸ್ ವಿಚ್ ಹ್ಯಾಸ್ ಬಿಕಮ್ ಅ ಚೀಪರ್. ದಿಸ್ ಈಸ್ ಕಾಲ್ಡ್ ಆಸ್ ದಿ ಸಬ್ಸ್ಟಿಟ್ಯೂಷನ್ ಎಫೆಕ್ಟ್. The housewife will have tendency to buying the more of the commodity for the has become a cheaper. Before we saw the examples, she can only buying the 4 dozen of the X commodity, but now her income is remaining same, but the price of the commodity decreases and she can only paying the 16 rupees and the remaining 4 rupees left. It is called as the income effect. But 4 rupees also is a very helpful to the housewife to buying the more of the commodities in the very cheaper rate. It is called as the substitution effect. ಇಲ್ಲಿ ಬದಲಿಕೆ ದರ ಅಂತಂದರೆ ಬದಲಿಕೆ ಒಂದು ಪರಿಣಾಮ ಅಂತಂದರೆ ಆ ಒಂದು ಗೃಹಿಣಿಯು ಕೂಡ ಏನು ಮಾಡ್ತಾಳೆ ಅಂದರೆ 4 ರೂಪಾಯಿ ಉಳಿದಿದ್ದರಲ್ಲಿ ಇನ್ನೂ ಬೇರೆ ಬೇರೆ ವಸ್ತುಗಳನ್ನು ಕೂಡ ಏನು ಮಾಡ್ತಾರೆ ಕೊಂಡುಕೊಳ್ತಾ ಇರ್ತಾಳೆ. ಅಗದಿ ಕಡಿಮೆಗಳು ಕೊಂಡ್ಕೊತಾ ಇರ್ತಾರೆ. ಇದಕ್ಕೆ ನಾವೇಂತ ಕರಿತೇವೆ ಅಂದರೆ ಬದಲಿಕೆಯ ಪರಿಣಾಮ ಅಂತ ಕೂಡ ನಾವೇನು ಮಾಡ್ತೀವಿ ಕರಿತಾ ಇದ್ದೇವೆ. ದಸ್ ವಿತ್ ದ ಫಾಲ್ ಇನ್ ದಿ ಪ್ರೈಸ್ ಡಿಮಾಂಡ್ ಎಕ್ಸ್ಟೆಂಡ್ಸ್ ಬಿಕಾಸ್ ದ ಪಾಸಿಟಿವ್ ಇನ್ಕಮ್ ಆ್ಯಂಡ್ ದಿ ಸಬ್ಸ್ಟಿಟ್ಯೂಟ್ ಎಫೆಕ್ಟ್. ದ್ಯಾಟ್ಸ್ ವೈ if the fall in the price demand can be extended. It's nothing but the if the price can less, if the demand for commodities extended, nothing but the increases. ಯಾವಾಗ ಒಂದು ಬೆಲೆಯು ಕಡಿಮೆ ಆಯಿತು ಅದೇ ರೀತಿ ಕೂಡ ಏನಾಗ್ತದೆ ಅಂದರೆ ವಸ್ತುಗಳ ಬೇಡಿಕೆಯು ಕೂಡ ಏನಾಗ್ತದೆ ಹೆಚ್ಚಾಗ್ತದೆ. ಬಿಕಾಸ್ ವೈ ದಿ ಪ್ರೈಸ್ ಫಾಲ್ಸ್ ಆ್ಯಂಡ್ ದಿ ಡಿಮಾಂಡ್ ಎಕ್ಸ್ಟೆಂಡ್ ಬಿಕಾಸ್ ಆಫ್ ದಿ positive income and the substituent effect. These are the impact on the demand and price for the commodity. ಇಲ್ಲಿ ಧನಾತ್ಮಕವಾದಂಥ ಆದಾಯ ಮತ್ತು ಬದಲಿಕೆಯ ಪರಿಣಾಮಗಳು ಎರಡರ ಒಂದು ಪರಿಣಾಮವಾಗಿ ಏನಾಗ್ತದೆ ವಸ್ತುವಿನ ಬೆಲೆಗಳು ಕಡಿಮೆ ಆಯಿತು. ಅಷ್ಟೇ ಅಲ್ಲದೆ ಆ ಒಂದು ಬೇಡಿಕೆಯ ಒಂದು ಪ್ರಮಾಣ ಕೂಡ ಅಂತ ವಿಸ್ತರಣೆ ಆಯಿತು. ನೆಕ್ಸ್ಟ್, what are the assumptions law of the law? assumption of the law of the demand. ಬೇಡಿಕೆ ನಿಯಮದ ಒಂದು ಊಹೆಗಳು ಏನಿದು ಕಲ್ಪನೆಗಳು ಏನೇನಿದ್ದಾವೆ ಅನ್ನೋದ್ರ ಬಗ್ಗೆ ಕೂಡ ಡಿಸ್ಕಸ್ ಮಾಡೋಣ. The law of the demand is based on the following assumptions. If the law of the demand is also based on the some assumptions. ಇಲ್ಲಿ ಬೇಡಿಕೆ ನಿಯಮ ಕೂಡ ಏನಾಗ್ತದೆ ಕೆಲವೊಂದಿಷ್ಟು ಊಹೆಗಳನ್ನು ಕಲ್ಪನೆಗಳನ್ನು ಕೂಡ ಇಲ್ಲಿ ಒಳಗೊಂಡಿದೆ.
income of the buyers remains the same. You will already know the income effect and the substitution effect. If the income is just remaining same, but only prices changes. That's why income of the buyers remains same. It is the first assumption of the law of the demand. ಇಲ್ಲಿ ಒಬ್ಬ ವ್ಯಕ್ತಿಯ ಆದಾಯ ಕೂಡ ಏನಾಗ್ತದೆ ಅಂದರೆ ಸ್ಥಿರವಾಗಿರ್ತದೆ. ಅನುಭೋಗಿದಾರನ ಒಂದು ಆದಾಯವು ಕೂಡ ಏನಾಗ್ತದೆ ಅಂದರೆ ಒಂದೇ ಆಗಿರ್ತದೆ. ಇದು ಮೊದಲನೆಯ ಒಂದು ಪರಿಕಲ್ಪನೆ. ಆ್ಯಂಡ್ ಸೆಕೆಂಡ್ ಒನ್, ದ ಟೇಸ್ಟ್ ಆಫ್ ದಿ ಬಯರ್ ಡಸ್ ನಾಟ್ ಚೇಂಜಸ್. ಅನುಭೋಗಿದಾರನ ಒಂದು ಅಭಿರುಚಿಯಲ್ಲಿ ಬದಲಾವಣೆ ಆಗೋದಿಲ್ಲ. ಇದು ಬೇಡಿಕೆ ನಿಯಮದ ಎರಡನೆಯ ಒಂದು ಪರಿಕಲ್ಪನೆ. ಇಫ್ ದ ಟೇಸ್ಟ್ ಆಫ್ ಪ್ರಿಫರೆನ್ಸ್ ಕೆನಾಟ್ ಬಿ ಚೇಂಜ್ ಅಕಾರ್ಡಿಂಗ್ ಟು ದಿ ಲಾ ಆಫ್ ದಿ ಡಿಮಾಂಡ್. ಇಲ್ಲಿ ಬೇಡಿಕೆಯ ನಿಯಮದಲ್ಲಿ ಕೂಡ ಏನಾಗ್ತದೆ ಅಂದರೆ ಒಬ್ಬ ಅನುಭೋಗಿದಾರನ ಒಂದು ಅಭಿರುಚಿಯು ಕೂಡ ಯಾವುದೇ ರೀತಿಯಾಗಿ ಬದಲಾವಣೆ ಆಗೋದಿಲ್ಲ. And third one, the prices of the related goods nothing but the substitute goods and the complementary goods price are the remaining the same according to the law of the demand. It is the third assumption of the law of the demand. According to the law of the demand, the prices of the related goods nothing but the substitute goods and the complementary goods price are the remaining the same. ಇಲ್ಲಿ ಬದಲಿಕೆಯ ವಸ್ತುಗಳು ಮತ್ತು ಬದಲಿಕೆಯ ವಸ್ತುಗಳ ಬೆಲೆಯು ಕೂಡ ಏನಾಗ್ತದೆ, ಅಥವಾ ಸಂಬಂಧಿಸಿದಂಥ ವಸ್ತುಗಳ ಬೆಲೆಗಳು ಕೂಡ ಏನಾಗ್ತವೆ ಅಂದರೆ ಅವುಗಳ ಬೆಲೆಗಳು ಸಮನಾಗಿ ಇರ್ತಾವ, ಯಾವುದೇ ರೀತಿಯಲ್ಲೂ ಕೂಡ ಬದಲಾಗೋದಿಲ್ಲ. ನೆಕ್ಸ್ಟು, ನೋ ಕ್ಲೋಸ್ ಸಬ್ಸ್ಟಿಟ್ಯೂಟ್ ಈಸ್ ಡಿಸ್ಕವರ್ಡ್. ಇಲ್ಲಿ ಯಾವುದೇ ರೀತಿಯಾದಂಥ ವಸ್ತುಗಳ ನಡುವೆ ಯಾವುದೇ ರೀತಿಯಾದಂಥ ಒಂದು ಆತ್ಮೀಯವಾದಂಥ ಒಂದು ಬದಲಿಕೆ ಅನ್ನೋದು ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೋ ಕ್ಲೋಸ್ ಸಬ್ಸ್ಟಿಟ್ಯೂಟ್ ಈಸ್ ಅ ಡಿಸ್ಕವರ್ಡ್. ಇಟ್ ಈಸ್ ಅ ಕೆನಾಟ್ ಬಿ ಕ್ಲೋಸ್ ಸಬ್ಸ್ಟಿಟ್ಯೂಟ್ ಕೆನಾಟ್ ಬಿ ಡಿಸ್ಕವರ್ಡ್ ಇನ್ ದಿ ಅಕಾರ್ಡಿಂಗ್ ಟು ಲಾ ಆಫ್ ದಿ ಡಿಮಾಂಡ್. ಇಟ್ ಕೆನಾಟ್ ಬಿ ಕ್ಲೋಸ್ ಸಬ್ಸ್ಟಿಟ್ಯೂಟ್ ಟು ದಿ ಡಿಮಾಂಡ್. ಅಂದರೆ ಯಾವುದೇ ರೀತಿಯಾದಂಥ ಒಂದು ಇಲ್ಲಿ ಪರಸ್ಪರ ಒಂದು ಆತ್ಮೀಯವಾದಂಥ ಬದಲಿಕೆ ಒಂದು ಇರೋದಿಲ್ಲ. There is no prestige value for the product in question. It is also the one of the assumptions of the law ಅದಕ್ಕೆ ಯಾವುದೇ ರೀತಿಯಾದಂಥ ಗೌರವಯುತವಾದಂಥ ಬೆಲೆಯನ್ನು ಆ ಒಂದು ವಸ್ತುವಿಗೆ ಮೊದಲೇ ಏನು ಮಾಡಲ್ಲ, ನಿರ್ಧಾರ ಮಾಡೋದಿಲ್ಲ. ದೇರ್ ಇಸ್ ಅ ನೋ ಪ್ರೆಸ್ಟೀಜ್ ವ್ಯಾಲ್ಯೂ ಫಾರ್ ದಿ ಪ್ರಾಡಕ್ಟ್ ಇನ್ ಅ ಕ್ವಶನ್. ಅಂದರೆ ಇಲ್ಲಿ ಪೇಟೆಗೆ ಪರಿಸ್ಥಿತಿಗೆ ಅನುಗುಣವಾಗಿ ಏನಿರುತ್ತೆ ಅಂದರೆ ಆ ಒಂದು ವಸ್ತುವಿನ ಒಂದು ಏನಿರ್ತದೆ ಬೆಲೆಯು ಕೂಡ ಏನಿರ್ತದೆ ನಿರ್ಧಾರವಾಗಿರ್ತದೆ. ಅಷ್ಟೇ ಅಲ್ಲದೆ ಯಾವುದೇ ರೀತಿಯಾದಂಥ ಗೌರವಯುತವಾದಂಥ ಬೆಲೆಯು ಕೂಡ ಏನಿರ್ತದಿಲ್ಲ ನಿರ್ಧಾರ ಮಾಡಲಿಕ್ಕೆ ಆಗೋದಿಲ್ಲ, ಅದು ಬೇಡಿಕೆಯಲ್ಲಿ. ಬಿಕಾಸ್ ಇಫ್ ದ ಪರ್ಸನ್ ಇಟ್ ಇಸ್ ಅ ಡಿಮಾಂಡ್ ಫಾರ್ ಆನ್ ದ ಬೇಸಿಸ್ ಆಫ್ ಹಿಸ್ ಇನ್ಕಮ್, ದ್ಯಾಟ್ಸ್ ವೈ ದೇರ್ ಇಸ್ ಅ ನೋ ಪ್ರೆಸ್ಟೀಜ್ ವ್ಯಾಲ್ಯೂ ಫಾರ್ ದಿ ಪ್ರಾಡಕ್ಟ್. ಯಾವುದೇ ರೀತಿಯಾದಂಥ ಗೌರವಯುತವಾದಂಥ ಬೆಲೆಯಲ್ಲಿ ಅದನ್ನು ಏನು ಮಾಡಲ್ಲ ಅಂದರೆ ಕೇಳಲಿಕ್ಕೆ ಕೂಡ ಸಾಧ್ಯವಾಗುವುದಿಲ್ಲ ಅನ್ನೋದು ಐದನೇ ಪರಿಕಲ್ಪನೆ. And next assumptions, it is depend upon the market condition. Market condition nothing but the because commodities demand and supply situation or consumers and etc. These is also can be decided the demand. ಇಲ್ಲಿ ಒಂದು ಆರನೆಯ ಒಂದು ಊಹೆಗಳ ಏನಿದೆ ಅಂದರೆ ಪೇಟೆಯಲ್ಲಿರುವಂಥ ಪರಿಸ್ಥಿತಿಯ ಆಧಾರದ ಮೇಲೆ ಏನಾಗ್ತದೆ ಅಂದರೆ ಅದರ ಒಂದು ಬೇಡಿಕೆಯ ನಿಯಮವನ್ನು ಕೂಡ ಅನ್ವಯ ಆಗ್ತದೆ. ಯಾಕಂದರೆ ಯಾವ ರೀತಿಯಲ್ಲಿ ಮಾರುಕಟ್ಟೆ ಬೇಡಿಕೆ ಮತ್ತು ಪೂರೈಕೆ ಇರ್ತದೆ ಮತ್ತು ಜನರು ಇರ್ತಾರೆ ಅದರ ಮೇಲೆ ಏನಾಗ್ತದೆ ವಸ್ತುವಿನ ಗುಣಮಟ್ಟ ಕೂಡ ಇಲ್ಲಿ ಡಿಸೈಡ್ ಆಗ್ತದೆ. ಇದು ಮಾರ್ಕೆಟ್ ಸಿಚುವೇಶನ್ ನಥಿಂಗ್ ಬಟ್ ದಿ ಹೌ ಮಚ್ ಗೂಡ್ಸ್ ಕ್ಯಾನ್ ಡಿಮಾಂಡ್ ಆ್ಯಂಡ್ ಸಪ್ಲೈ ಇನ್ ದಿ ಮಾರ್ಕೆಟ್ ಆ್ಯಂಡ್ ಆಲ್ಸೋ ದಿ
ನಂಬರ್ ಆಫ್ ದ ಕನ್ಸ್ಯೂಮರ್ಸ್ ಇಟ್ ಈಸ್ ಆಲ್ಸೋ ಡಿಸೈಡೆಡ್ ದಿ ಡಿಮಾಂಡ್ ಫಾರ್ ದಿ ಪ್ರಾಡಕ್ಟ್. ಆ ಒಂದು ವಸ್ತುವಿನ ಒಂದು ಬೇಡಿಕೆಯು ಮಾರುಕಟ್ಟೆಯಲ್ಲಿ ಲಭ್ಯವಿರುವಂಥ ಬೇಡಿಕೆ ಮತ್ತು ಪೂರೈಕೆಯ ಒಂದು ವಸ್ತುಗಳು ಅದೇ ರೀತಿ ಜನರ ಒಂದು ಸಂಖ್ಯೆಗೆ ಅನುಗುಣವಾಗಿ ಆಗ್ತದೆ ನಿರ್ಧಾರ ಆಗ್ತಾ ಇರ್ತದೆ.